ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಆರ್ವಿ ವರ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಕಮ್ಮಿ ತೊಗೊತೀನಿ, ಕಾಲು ಭಾಗದಷ್ಟು, ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು, ಜೊತೆಗೆ ಸ್ವಲ್ಪ ನಾವು ಇದನ್ನು ಒಂದು 15 ದಿನವರೆಗೂ ಇಡಬೇಕಲ್ವ. 15 ದಿನ ಇಲ್ಲಾಂದರೆ 1 ತಿಂಗಳವರೆಗೂ ಇಡ್ಬೋದು. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಒಂದೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ನುಣ್ಣಗಾಗೋದಕ್ಕೆ. ಎಣ್ಣೆ ಮತ್ತು ಕಲ್ಲುಪ್ಪು ಹಾಕೋದ್ರಿಂದ ನಾವು 1 ತಿಂಗಳು 2 ತಿಂಗಳು ನೀವು ಎಷ್ಟು 1-3 ತಿಂಗಳು ಇಟ್ಟರೂ ಕೆಡೋದಿಲ್ಲ. ರೆಫ್ರಿಜರೇಟರ್ನಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇದನ್ನು ಬೆಳಗ್ಗೆ ಟೈಮ್ ಇದನ್ನು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು ತಿಂಡಿಗೆ ಅಂತಂದ್ಬಿಟ್ಟು ಟೆನ್ಷನ್ ಇರೋದಿಲ್ಲ. ಪಟ ಏನು ಮಸಾಲೆ ರುಬ್ಕೊಂಡಿಲ್ಲ ಅಂದರೂ ಕೂಡ ನೀವು ಇದನ್ನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅರ್ಜೆಂಟಲ್ಲಿ ಪಟ ಅಂತ ತಿಂಡಿ ರೆಡಿ ಮಾಡಿಕೊಡ್ಬೋದು. ನೋಡಿ, ಎಷ್ಟು ನುಣ್ಣಗಾಗಿದೆ, ಚೆನ್ನಾಗಾಗಿದೆ. ಇದನ್ನು ರೆಫ್ರಿಜರೇಟರ್ನಲ್ಲಿ 1 ಮಂತ್ವರೆಗೂ ಇಟ್ಕೋಬೋದು ಸ್ಟೋರ್ ಮಾಡಿ. 1 ಮಂತ್ ಇಲ್ಲ 2 ಮಂತ್ಸ್ವರೆಗೂ ಇಟ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.